ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲ್ಲಲ್ಲ, ಖಂಡಿತ ಮೇಡಮ್. ಮುಂದಿನ ದಿನಗಳಲ್ಲಿ ಟ್ರೈಲರ್ ಲಾಂಚ್ ಇದೆ. ಅವತ್ತು ಖಂಡಿತವಾಗ್ಲೂ ಸಂಕ್ಷಿಪ್ತವಾಗಿ ನಾವು ತಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ ಸರ್. ಟ್ರೂ ಈವೆಂಟ್ಸ್ ಅಂದರೆ ಈಗ 2025 ನಡೆದಿರೋಂಥದ್ದು, 24 ನಡೆದಿರೋಂಥದ್ದು, ಆ ಥರ ಘಟನೆಗಳನ್ನ ನಾವು ತೊಗೊಂಡು ಮಾಡಿರೋಂಥದ್ದು ಸರ್. ಕ್ರೈಮ್ ರಿಲೇಟೆಡ್ ಸರ್. ಲವ ಸರ್, ಇಲ್ಲಿ ಸರ್ ಲವ ಸರ್, ನೀವು ಹಿಂದೆನೂ ನಿಮ್ಮ ಕೆರಿಯರ್ ನೋಡಿದೀವಿ ನಾವು. ನೀವು ಆಯ್ಕೆ ಮಾಡ್ಕೊಳ್ಳೋ ಕಥಾವಸ್ತುಗಳು, ಶೀರ್ಷಿಕೆಗಳು ಎಲ್ಲ ಈಗೇನು ಸಮಾಜದಲ್ಲಿ ಘಟಿಸ್ತಾ ಇದೆ ಅದಕ್ಕೆಲ್ಲೋ ರೆಲೆವೆಂಟ್ ಆಗಿದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಇದು ನಿಮಗೆ ಉದ್ದೇಶಪೂರ್ವಕ ಅನ್ಸುತ್ತಾ ಅಥವಾ ಕೋಇನ್ಸಿಡೆನ್ಸಾ? ಇಲ್ಲ ಸರ್, ನಾನು ಒಬ್ಬ ವಕೀಲನಾಗಿ ಜೊತೆಗೆ ಡೈರೆಕ್ಟ್ರಾಗಿ ನಾನು ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ನನಗೆ ಸಮಾಜದಲ್ಲಿ ಏನು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಮಾಡೋವಂಥ ಅಭಿರುಚಿ ನನ್ನಲ್ಲಿದೆ. ಸೊ ಅದನ್ನು ಇಟ್ಕೊಂಡು ನಾನು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸರ್. ಸೊ ಮುಂದಕ್ಕೂ ನಾನು ಕೂಡ ಕೆಲವು ಟ್ರೂ ಇವೆಂಟ್ಸ್ ಇಟ್ಕೊಂಡೆ ಸಿನಿಮಾ ಮಾಡ್ತೀನಿ ಸರ್. ಸರ್ ರಮೇಶ್ ಇಲ್ಲಿ ಸರ್, ಸಮಾಜದಲ್ಲಿ ಈ ಥರ ಘಟನೆಗಳು ನಡೆದಿರುತ್ತೆ. ಒಂದು ಸೆಲೆಬ್ರಿಟಿ ಜೀವನದಲ್ಲಿ ಒಂದು ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಕೆಲವರು ಆಯಾ ಒಬ್ಬ ವ್ಯಕ್ತಿ ಆಯಾ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಸೊ ನಾವು ಈ ಸಿನಿಮಾದಲ್ಲಿ ಕೆಲವೊಂದು ಅಂಶಗಳನ್ನು ನಮ್ಮ ಕತೆಗೆ ಸಾರಾಂಶಕ್ಕೆ ಏನು ಬೇಕೋ ಅದನ್ನು ಕೆಲವು ಆಡಿಯನ್ಸ್ಗೆ ಗೊತ್ತಿಲ್ಲದಲ್ಲೇ ಇರೋ ವಿಷಯಗಳನ್ನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ ಸರ್. ಖಂಡಿತವಾಗ್ಲಿ ಸರ್, ದಯವಿಟ್ಟು ತಾವು ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದರೆ, ಈ ಫಸ್ಟ್ ಲುಕ್ ಲಾಂಚಲ್ಲೇ ನೋಡಿ ತಾವು ಏನನ್ನು ಡಿಸೈಡ್ ಮಾಡಬೇಡಿ. ಟ್ರೈಲರ್ ಇದೆ, ಇನ್ನು ಸಿನಿಮಾ ಇದೆ ಸರ್. ಅದು ಅಲ್ಲಲ್ಲ ಸರ್, ಅದು ಅಲ್ಲ ಅವರು ಸರ್ ಇಲ್ಲಿ ಸರ್ ನಿಮ್ಮ ಬಾಸ್ ಸಿನಿಮಾದಲ್ಲಿ ಸರ್ ಇಲ್ಲಿ ಸರ್ ಲಾಸ್ಟಲ್ಲಿ ಸರ್ ನಿಮ್ಮ ಬಾಸ್ ಸಿನಿಮಾದಲ್ಲಿ ಟ್ರೂ ಇವೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ಹೇಳಿದ್ರಲ್ವಾ? ನಿಮ್ಮ ಸಿನಿಮಾದಲ್ಲಿ ದರ್ಶನ್ ಅವರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತ ಸ್ಟೋರಿ ಇದೆಯಾ ಇಲ್ವಾ? ಕ್ಲಾರಿಟಿ ಹೇಳಿ ಅಷ್ಟೇ ಸರ್. ಇದೆಯಾ ಇಲ್ವಾ ಸರ್? ಇದೇ ಇದ್ರೆ ಇಲ್ಲ ಅಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಇಲ್ಲ ನಾನು ಕ್ಲಾರಿಫಿಕೇಶನ್ ಹೇಳಿ ಸರ್, ಹೇಳಿ. ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಗಳ ಮನಸ್ಸನ್ನು ನೋಯಿಸೋಕ್ಕೆ ಸಿನಿಮಾ ಮಾಡಿಲ್ಲ. ನಮ್ಮ ಸಿನಿಮಾ ಬಂದು ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ತಮಗೆ ಟ್ರೈಲನ್ನು ಈಗ ಜಸ್ಟ್ ಒಂದು ಬಾಸ್ತು ಒಂದು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದೇವೆ. ನಂತರ ತಮಗೆ ಟ್ರೈಲರನ್ನು ನಾನು ಲಾಂಚ್ ಮಾಡ್ತೀನಿ ಸದ್ಯದಲ್ಲೇ, ಇನ್ನೊಂದು 15-20 ಡೇಸ್ ಒಳಗಡೆ. ಆವಾಗ ತಮಗೆ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಅವಾಗಿರುತ್ತೆ ಅಂತನಾ ಸರ್? ಅಲ್ಲ, ಅದು ಇದೆಯಾ ಇಲ್ವಾ ಅನ್ನೋದನ್ನು ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಇವಾಗ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ. ನೀವು ಒಂದು ವೇಳೆ ಇದ್ದಿದ್ದು ಸ್ಟೋರಿನ ರೇಣುಕಾಸ್ವಾಮಿ ಸಂಬಂಧಪಟ್ಟಿದ್ದನ್ನ ಮಾಡಿದ್ದೇ ಆದರೆ ನೀವು ಪರ್ಮಿಷನ್ ತಗೊಂಡಿದ್ರಾ? ಯಾರನ್ನು ಕೇಳಿದ್ರಾ? ಸರ್, ನಾನು ಎಲ್ಲೂ ಯಾವುದೇ ಒಬ್ಬ ವ್ಯಕ್ತಿಗಳನ್ನ ರಿಯಲ್ ಲೈಫ್ ಸ್ಟೋರಿನ ನಾನು ಮಾಡ್ತಾ ಇಲ್ಲ, ಅದಂತೂ ಸ್ಪಷ್ಟ ಕೊಡ್ತಾ ಇದ್ದೀನಿ. ರಿಯಲ್ ಇನ್ಸಿಡೆಂಟು ರಿಯಲ್ ಲೈಫ್ ಸ್ಟೋರಿ ಮಾಡಿದಾಗ ಪರ್ಮಿಷನ್ ತಗೋಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಥರ ದಿನ ಇಂಡಿಯಾದಲ್ಲೇ ಆಗಲಿ ವರ್ಲ್ಡಲ್ಲೇ ಆಗಲಿ ನೂರಾರು ಕೊಲೆಗಳು, ಸಾವಿರಾರು ಕೊಲೆಗಳು ನಡೀತವೆ. ಆ ಕೊಲೆಗಳು ಕಾಕತಾಳೀಯವಾಗಿ ನಾವು ಮಾಡಿರೋದ್ರಲ್ಲಿ ಇನ್ಸಿಡೆಂಟಾಗಿ ಮ್ಯಾಚ್ ಆಗ್ಬೋದೋ ಹೊರತು ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಮನನೊಯಿಸೋಕ್ಕೆ ನಾವು ಮಾಡಿಲ್ಲ ಸರ್. ಈಗ ಇನ್ನೊಂದು ವಿಚಾರ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾದ ಹೀರೋವನ್ನು ಇನ್ನೋಸೆಂಟ್ ಅಂತ ತೋರಿಸೋ ಕೆಲಸ ಮಾಡ್ತಾ ಇದ್ರೆ ಹೇಗೆ ಅಂತ? ಅದು ಬಾಸ್ ಅನ್ನೋ ಕೆಳಗೆ ಸತ್ಯಮೇವ ಜಯತೆ ಅಂತ ಹಾಕಿದ್ರಿ. ಸೊ ಈ ಸಿನಿಮಾದಲ್ಲಿ ಹೀರೋ ಇನ್ನೋಸೆಂಟಾ? ಅದೇ ಥರ ಪೋರ್ಟ್ರೇ ಮಾಡುವಂಥ ಸಿನಿಮಾನ ಸರ್? ತಮಗೆ ಈಗ ನಾನು ಎಲ್ಲ ಕಥೆನೂ ಬಿಟ್ಕೊಟ್ಬಿಟ್ರೆ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬಿಲ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲೊಂದೂ ನೋಡಿಕೊಂಡಾಗ ಸಿನಿಮಾ ತಾವುಗಳು ನೋಡಿ ತಮಗೂ ಶೋಸ್ ಹಾಕ್ತೀವಿ, ಆವಾಗ ಗೊತ್ತಾಗುತ್ತೆ ಸರ್.